ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಬೀಳ್ತಿದೆ ರಾಶಿ ರಾಶಿ ಕಸ. ಇದ್ದರೂ ಇಲ್ಲದಂತಿದೆ ಸಿಸಿಟಿವಿ. ಕ್ಯಾಮೆರಾ ಪರಿಶೀಲಿಸಿ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಸಿಸಿಟಿವಿ ಕಣ್ಗಾವಲಿಗೂ ಡೋಂಟ್ ಕೇರ್. ಹೆದ್ದಾರಿ ಪಕ್ಕದಲ್ಲಿ ರಾಶಿ ರಾಶಿ ಕಸ. ಜನರ ಟ್ಯಾಕ್ಸ್ ದುಡ್ಡಲ್ಲಿ ಹಾಕಿದ ಸಿಸಿಟಿವಿ. ಸೈರನ್ ಆದರೂ ಕೇಳಿಸಿಕೊಳ್ಳದ ಅಧಿಕಾರಿಗಳು. ಎಸ್, ಇದು ಭಟ್ಕಳದ ಹೆಬಳೆ ಪಂಚಾಯಿತಿ ವ್ಯಾಪ್ತಿಯ ಹನೀಫಾಬಾದ್ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕಂಡುಬಂದ ದೃಶ್ಯ. ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಟನ್ ಗಟ್ಟಲೆ ಕಸ ಬಿದ್ದಿದ್ರೂ ಯಾರು ಕೇಳುವವರೇ ಇಲ್ಲ ಎನ್ನುವಂತಾಗಿದೆ. ಹೌದು, ಈ ಮೊದಲು ಹಳ್ಳಿ ರಸ್ತೆಗಳ ಪಕ್ಕದಲ್ಲಿ ಬಂದು ಜನ ಕಸ ಎಸೆದು ಹೋಗ್ತಿದ್ದುದು ಸಾಮಾನ್ಯವಾಗಿತ್ತು. ಯಾಕಂದ್ರೆ ಗ್ರಾಮೀಣ ರಸ್ತೆಗಳಲ್ಲಿ ಅಷ್ಟಾಗಿ ವಾಹನ ಸಂಚಾರ ಇಲ್ಲದ ಕಾರಣ ಕಸ ಎಸೆದು ಆರಾಮಾಗಿ ಎಸ್ಕೇಪ್ ಆಗಿ ಬಿಡ್ತಿದ್ರು. ಆದ್ರೆ ಇಲ್ಲಿ ನೋಡಿ, ಇದು ನಗರ ಭಾಗ. ಅದರಲ್ಲೂ ನಿತ್ಯ ಸಾವಿರಾರು ಜನ ಸಂಚರಿಸುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ರಾಜಾರೋಷವಾಗಿ ಕಸ ಎಸೆದು ಹೋಗ್ತಿದ್ದಾರೆ. ಕಸ ಎಸೆಯುವವರಿಗೆ ಹೆದರಿಕೆಯೇ ಇಲ್ಲದಂತಾಗಿದೆ. ಸರ್ಕಾರ ಸ್ವಚ್ಛ ಭಾರತ ಆಂದೋಲನದ ಮೂಲಕ ಸಾಕಷ್ಟು ವರ್ಷಗಳಿಂದ ಜಾಗೃತಿ ಮೂಡಿಸುತ್ತಲೇ ಇದೆ. ಆದರೆ ಅವೆಲ್ಲವೂ ಕೇವಲ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ. ನಿಜವಾಗಿಯೂ ಜನರಲ್ಲಿ ಮಾತ್ರ ಅರಿವು ಮೂಡುತ್ತಿಲ್ಲ. ಈ ಮೊದಲು ಇಲ್ಲಿ ಸಿಕ್ಕಾಪಟ್ಟೆ ಕಸ ಬೀಳ್ತಾ ಇತ್ತು. ಹೀಗಾಗಿ ಕಳೆದ 1 ವರ್ಷದ ಹಿಂದೆ ಸಿಸಿಟಿವಿ ಅಳವಡಿಸಲಾಗಿದೆ. ಮೊದಲು ಕ್ಯಾಮೆರಾ ಕಣ್ಗಾವಲಿಗೆ ಹೆದರಿ ಕಸ ಎಸೆಯುವುದು ಬಂದಾಗಿತ್ತು. ಆದರೆ ಮತ್ತೆ ಈಗ ಅದೇ ರಾಗ, ಅದೇ ಹಾಡು. ಸಿಸಿಟಿವಿ ಇದ್ರೂ ಕೂಡ ನಮಗ್ಯಾರು ಕೇಳೋರು ಎಂಬಂತೆ ಕಸ ಬಿಸಾಕಿ ಹೋಗ್ತಿದ್ದಾರೆ. ಇನ್ನು ಸೂಚನಾ ಫಲಕ ಅಳವಡಿಸಿ ದಂಡ ಹಾಕುವ ಎಚ್ಚರಿಕೆ ನೀಡಲಾಗಿದೆ. ಆದರೆ ಇದು ಕಾರ್ಯರೂಪಕ್ಕೆ ಮಾತ್ರ ಬರ್ತಾ ಇಲ್ಲ. ದಂಡ ಹಾಕುತ್ತೇವೆ ಎಂದು ಬರೆದಿದ್ದು ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ. ಕಟ್ಟುನಿಟ್ಟಾಗಿ ದಂಡ ವಸೂಲಿ ಮಾಡಿದ್ರೆ ಮಾತ್ರ ಜನ ಕಸ ಬಿಸಾಕುವುದನ್ನ ನಿಲ್ಲಿಸಬಹುದು. ಇದರಿಂದ ಸ್ಥಳೀಯ ಪಂಚಾಯಿತಿಗೂ ಆದಾಯ ಹೆಚ್ಚಾಗಲಿದೆ. ಇನ್ನು ಸಿಸಿಟಿವಿ ವಿಚಾರಕ್ಕೆ ಬರೋಣ. ಕಸ ಎಸೆದು ಹೋಗಬಾರದು ಎನ್ನುವ ಕಾರಣಕ್ಕೆ ಇಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ. ಯಾರೇ ಕಸ ಹಾಕಿದ್ರೂ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗತ್ತೆ. ಅಷ್ಟೇ ಅಲ್ಲ, ಆ ಕ್ಯಾಮೆರಾ ಸಮೀಪ ಹಾದು ಹೋದ್ರೂ ಸೈರನ್ ಆಗತ್ತೆ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಸಿಸಿಟಿವಿ ನೋಡಿ ಕ್ರಮ ಕೈಗೊಳ್ಳುವವರು ಯಾರು? ಬರೀ ಕ್ಯಾಮೆರಾ ಅಳವಡಿಸಿದ್ರೆ ಸಾಕಾಗೋದಿಲ್ಲ. ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಹೆಬ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಿನದಿಂದ ದಿನಕ್ಕೆ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇಲ್ಲಿ ಈ ಹಿಂದೆ ಕಸನ ವಿಲೇವಾರಿ ಮಾಡಿದ್ರೆ ಸಹಿತ ಕಸನ ಮತ್ತೆ ತಂದು ಪುನಃ ಇಲ್ಲೇ ಹಾಕ್ತಾ ಇದ್ದಾರೆ. ಇಲ್ಲಿ ಪಂಚಾಯತ್ ಅನುದಾನದ ಅಡಿಯಲ್ಲಿ ಸಿಸಿಟಿವಿಗಳನ್ನು ಹಾಕಿದ್ದಾರೆ. ಸಿಸಿಟಿವಿ ಹಾಕಿದ್ದು ಮತ್ತು ಬೋರ್ಡನ್ನು ಸಹಿತ ಹಾಕಿದ್ದಾರೆ. ಏನಂತ ಹೇಳಿದ್ರೆ ಇಲ್ಲಿ ಕಸ ಹಾಕ್ದವ್ರಿಗೆ ದಂಡ ವಿಧಿಸಲಾಗುವುದು ಅಂತೇಳಿ. ಆದರೂ ಸಹಿತ ಇಲ್ಲಿ ಜನ ಕಸ ಹಾಕ್ತಾರೆ ಅಂತ ಹೇಳಿದ್ರೆ ಅವರಿಗೆ ಯಾವುದೇ ಭಯ ಇಲ್ಲ. ಮತ್ತಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಇಲ್ಲಿ ಸಿಸಿಟಿವಿ ಫುಟೇಜನ್ನು ಪಂಚಾಯತ್ ಅಧಿಕಾರಿಗಳು ನೋಡಿ ಪರಿಶೀಲನೆ ಮಾಡಿ ಕಸ ಹಾಕೋರ ಮೇಲೆ ಸೂಕ್ತ ಕ್ರಮ ಕೈಗೊಂಡಿದ್ರೆ ಇವತ್ತು ಕಸ ಹಾಕ್ತಿರ್ಲಿಲ್ಲ. ಇಲ್ಲಿ ನೋಡಿದರೆ ಇಲ್ಲಿ ತಿರುಗಾಡ್ಲಿಕ್ಕೆ ಆಗೋದಿಲ್ಲ. ಹೈವೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ತಿರುಗಾಡ್ಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಅಧಿಕಾರಿಗಳು ಮತ್ತು ಹೆಬ್ಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಒಂದು ಆಡಳಿತ ದೌರ್ಬಲ್ಯವೇ ಹೆಚ್ಚು ಕಾಣ್ತದೆ. ಇಲ್ಲಿ ಕಸ ಹಾಕುವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಿಸಿಟಿವಿ ಫುಟೇಜ್ ನೋಡಿ ದಿನದಿಂದ ದಿನಕ್ಕೆ ಕಸ ಹಾಕುವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡಿದ್ರೆ ಇವತ್ತು ಈ ರೀತಿ ಕಸ ಹಾಕ್ತಿರ್ಲಿಲ್ಲ. ಇದ್ರ ಬಗ್ಗೆ ಪಂಚಾಯತ್ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಸಿಸಿಟಿವಿ ಹಾಕಿದ್ದಾರೆ. ಸಿಸಿಟಿವಿ ಅಂತ ಹೇಳಿದ್ರೆ ಯಾವುದೇ ಸಾಮಾನ್ಯ ವ್ಯಕ್ತಿ ಕಸ ಹಾಕೋರಲ್ಲ, ಸಾಮಾನ್ಯ ವ್ಯಕ್ತಿ ಆ ಸಿಸಿಟಿವಿ ಫುಟೇಜ್ ಹತ್ರ ಹೋದ್ರೂ ಸೈರನ್ ಆಗುತ್ತೆ ಅಂತ ಹೇಳಿದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೈರನ್ ಆದ ತಕ್ಷಣ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲಿ ಯಾರು ನಿರ್ವಹಿಸ್ತಿದ್ದಾರೋ ಅವರಿಗೆ ಅಲ್ಲಿ ಮೆಸೇಜ್ ಹೋಗ್ತದೆ ಅಂತ ಅರ್ಥ. ಮೆಸೇಜ್ ಹೋದ್ರೂ ಸಹಿತ ಪಂಚಾಯತ್ ಅಧಿಕಾರಿಗಳು ಕ್ರಮ ಕೈಗೊಳ್ಳುವುದಿಲ್ಲ ಅಂತ ಹೇಳಿದ್ರೆ, ಇಲ್ಲ ಪಂಚಾಯತ್ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬಾರ್ದು, ನಾವು ಕಸನ ಅಲ್ಲೇ ಹಾಕ್ತೀವಿ ಅಂತೇಳಿ ಏನಾದರೂ ಒತ್ತಡ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ಪಂಚಾಯತ್ ಅಧಿಕಾರಿಗಳು ಕಚೇರಿ ಬಿಟ್ಟು ನಗರವನ್ನ ಸುತ್ತಾಡಿದ್ರೆ ಮಾತ್ರ ಇಂತಹ ಸಮಸ್ಯೆಗೆ ಕಡಿವಾಣ ಸಾಧ್ಯ. ಸ್ವಚ್ಛತೆಯ ಹೊಣೆ ಹೊತ್ತಿರುವ ಅಧಿಕಾರಿಗಳು, ಆರೋಗ್ಯ ನಿರೀಕ್ಷಕರು ಇನ್ನಾದರೂ ಎಚ್ಚೆತ್ತು ಸ್ಥಳಕ್ಕೆ ಭೇಟಿ ನೀಡಬೇಕಿದೆ. ಕಾರ್ಮಿಕರು ಸ್ವಚ್ಛತೆ ಕೆಲಸವನ್ನ ಸರಿಯಾಗಿ ಮಾಡುತ್ತಿದ್ದಾರೆಯೇ ಎಂದು ನಿಗಾ ವಹಿಸಬೇಕಿದೆ. ರಸ್ತೆ ಪಕ್ಕ ಮತ್ತು ಖಾಲಿ ಜಾಗದಲ್ಲಿರುವ ಕಸ ತೆರವುಗೊಳಿಸಬೇಕಿದೆ. ಪುನಃ ಯಾರಾದರೂ ಕಸ ಹಾಕಿದ್ರೆ ಅಂತವರಿಗೆ ಎಚ್ಚರಿಕೆ ನೀಡಿ ದಂಡ ವಿಧಿಸಬೇಕು ಎನ್ನುವುದು ಎಲ್ಲರ ಆಗ್ರಹವಾಗಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.